ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪಟ್ಟದ ಪಗಡೆಯಾಟ ನಡೀತಾ ಇದೆ. ಬದಲಾವಣೆ ಚರ್ಚೆ ಏನು ನಡೀತಾ ಇತ್ತು, ಇದರ ನಡುವೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಮುಖಾಮುಖಿಯಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕಾಣಿಸ್ಕೊಂಡಿದ್ದಾರೆ. ಆದರೆ ಒಂದೇ ಒಂದು ಮಾತು ಆಡದೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಸೈಲೆಂಟ್ ಆಗಿದ್ರು, ಮೌನವಾಗಿದ್ರು. ವಾಚ್ ನೋಡ್ತಾ, ಲೆಟರ್ ಓದ್ತಾ ಸಿಎಂ ಅವರು ಕೂತ್ಕೊಂಡಿದ್ರೆ ಅತಿಥಿಗಳನ್ನು ಸ್ವಾಗತ ಮಾಡಿಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಬ್ಯುಸಿ ಆಗಿದ್ದರು. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇತ್ತು. ಸಿಎಂ ಅವರು ಭಾಗಿಯಾಗಿದ್ದರು, ಡಿ.ಸಿ.ಎಂ ಅವರು ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿದ್ದರು. ಆದರೂ ಇಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಕಂಡು ಬರ್ತಾ ಇತ್ತು. IISc ಕ್ಯಾಂಪಸ್ನ JN ಟಾಟಾ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರ ನಡುವೆ ಒಂದು ರೀತಿ ಮುನಿಸೇನಾದರೂ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಹುಟ್ಟು ಹಾಕುವಂತಹ ಸನ್ನಿವೇಶಗಳು ಕೂಡ ನಡೀತಿವೆ. ಯಾಕಂದರೆ ಅನೇಕ ಕಾರ್ಯಕ್ರಮಗಳಲ್ಲಿ ಸಿಎಂ ಡಿ.ಸಿ.ಎಂ ಈ ಹಿಂದೆ ಭಾಗಿಯಾದಾಗ ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡ್ತಿದ್ರು, ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನಾದರೂ ಮಾಡ್ತಾಯಿದ್ರು. ಆದರೆ ಈ ಬಾರಿ ವೇದಿಕೆಯಲ್ಲಿ ಒಬ್ಬರ ಮುಖ ಒಬ್ಬರು ನೋಡಲೇ ಇಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಒಂದೆಡೆ ಸಿಎಂ ಅವರು ತಮ್ಮ ಪಾಡಿಗೆ ತಾವು ಎಲ್ಲೋ ಒಂದು ಕಡೆ ನೋಡ್ತಾ ಕೂತಿದ್ರೆ, ಮತ್ತೊಂದೆಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮತ್ತೊಂದು ಕಡೆ ಬ್ಯುಸಿ ಇದ್ದರು. ಹೀಗಾಗಿ ಪಟ್ಟದ ಒಂದು ಚದುರಂಗದಾಟ ನಡೀತಾ ಇರುವ ನಡುವೆ ಇಬ್ಬರು ನಾಯಕರ ನಡುವೆ ಮುನಿಸೇನಾದರೂ ಇದೆಯಾ, ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು IISc ಕ್ಯಾಂಪಸ್ನ JN ಟಾಟಾ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮ ಸಾಕ್ಷಿಯಾಯಿತು. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇತ್ತು. ಯಾರ್ಯಾರು ಗೆಸ್ಟ್ಗಳು ಬರ್ತಾ ಇದ್ದರು, ಅವರನ್ನು ಸ್ವಾಗತ ಮಾಡಿಕೊಂಡು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಬ್ಯುಸಿಯಾಗಿದ್ದರು. ಇತ್ತ ಸಿಎಂ ಅವರು ಮತ್ತೊಂದು ಕಡೆ ಆಳವಾಗಿ ಯಾವುದೋ ಒಂದು ಚಿಂತನೆಯಲ್ಲಿ ಮುಳುಗಿದರು. ಮತ್ತೊಂದೆಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಳವಾದ ಚಿಂತನೆಯಲ್ಲಿ ಮುಳುಗಿದ್ದಾರೆ. And new challenges like climate change,